ಬದುಕಿನ ಪ್ರತಿಯೊಂದು ಘಟನೆಯಲ್ಲಿ ಟೂ ಸೈಡ್ ಸ್ಟೋರಿ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಸೊ ಲೈಫಲ್ಲಿ ಎಲ್ಲರೂ ಕೂಡ ಅವರಿಗೆ ಹೇಗೆ ಬೇಕು ಆ ರೀತಿಯ ಸ್ಟೋರಿಗಳನ್ನು, ಅವರ ಘಟನೆಯನ್ನು ತಿಳಿಸ್ತಾರೆ. ಬಟ್ ಪ್ರತಿಯೊಂದು ಕತೆಗೆ ಇನ್ನೊಂದು ಮುಖ ಇದ್ದೇ ಇರುತ್ತೆ. ಎಸ್, ನಾನು ಯಾಕಿದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ, ನಿಮ್ಮ ಜೊತೆ ಕೆಲವರು ಆತ್ಮೀಯರು ಅವರವರ ಒಂದು ಪ್ರಾಬ್ಲಮ್ಸನ್ನು, ಅವರ ಒಂದು ಮನಸ್ಸಿಗೆ ನೋವಾಗಿರೋದನ್ನು ಅಥವಾ ಲೈಫ್ನ ಬಹಳಷ್ಟು ನೋವಿನ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು. ಆವಾಗ ಅವ್ರು ಏನು ಹೇಳ್ತಾರೆ ಅದನ್ನು ಪೂರ್ಣವಾಗಿ ನಂಬೋದನ್ನು ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ಬ್ರೇಕ್ ಹಾಕಿ, ಎಸ್ ಇನ್ನೊಂದು ಸೈಡ್ ಸ್ಟೋರಿ ಏನಾಗಿರಬಹುದು ಹೇಳುವಂತಹ ಒಂದು ಯೋಚನೆ ಪ್ರತಿಯೊಬ್ಬರಲ್ಲೂ ಕೂಡ ಬರಲೇಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೋಷಲ್ ಸರ್ವಿಸ್ ಬದುಕಲ್ಲಿ ಕೆಲವರು ಒಂದೊಂದು ವಿಚಾರದಲ್ಲಿ ಕಾಲ್ ಮಾಡ್ತಾರೆ. ಸೊ ನಾವೇನು ತಿಳ್ಕೊಳ್ತೀವಿ, ಎಸ್ ಇವರು ಅಮಾಯಕರ ರೀತಿ ಸ್ವಲ್ಪ ಕೂಗಿಕೊಂಡು ಸ್ವಲ್ಪ ತುಂಬ ಬೇಜಾರಲ್ಲಿ ಮಾತಾಡುವಾಗ, ಎಸ್ ಇವರೇನೋ ಮಾತಾಡ್ತಾ ಇರೋದು ಸತ್ಯತೆ ಇರಬಹುದು ಅಂತ ನಾವು ತಿಳ್ಕೊಳ್ತೀವಿ. ಬಟ್ ಸ್ವಲ್ಪ ಸ್ವಲ್ಪ ವೆರಿಫಿಕೇಷನ್ ಅವರ ಬಗ್ಗೆ ತಿಳ್ಕೊಳ್ತಾ ಹೋದಾಗ, ಎಸ್ ಇಲ್ಲೊಂದು ತಪ್ಪಿದೆ, ಇಲ್ಲೊಂದು ಸೈಡ್ ರಾಂಗ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಅನುಭವದಿಂದ ನಾನು ನಿಮಗೆ ತಿಳಿಸ್ತಾ ಇರೋದು, ಯಾರೇ ಏನೇ ಹೇಳಿ, ಎಸ್ ಇವರು ಈ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ವೆದರ್ ಇಟ್ಸ್ ರೈಟ್ ಆರ್ ರಾಂಗ್, ಈ ಒಂದು ಇನ್ಫಾರ್ಮೇಷನ್ ಕರೆಕ್ಟ್ ಹೌದಾ ಅಲ್ವಾ ಅಂತ ಹೇಳಿಕೊಂಡು ಚೆಕ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ರಿಲೇಷನ್ಶಿಪ್ಗಳು, ಎಷ್ಟು ಹಸ್ಬೆಂಡ್ ವೈಫಲ್ಲಿ ಕ್ಲಾಶಸ್ಗಳು, ಎಷ್ಟು ಅಣ್ಣ ತಮ್ಮಂದಿರು, ಎಷ್ಟು ರಿಲೇಷನ್ಸ್ಗಳಲ್ಲಿ ಬ್ರೇಕ್ ಆಗುವಂಥದ್ದು ಒಂದು ಎಕ್ಸಾಮ್ಷನ್ಸ್ಗಳಿಂದ. ಯಾರೋ ಏನೋ ಒಂದು ಗಾಳಿ ಸುದ್ದಿಯನ್ನು ಹೇಳಿರ್ತಾರೆ, ಅದನ್ನು ನಂಬಿರ್ತಾರೆ, ಆ ಸುಳ್ಳು ಕಥೆಯನ್ನು ನಂಬಿ ಎಷ್ಟೋ ರಿಲೇಷನ್ಶಿಪ್ಗಳು ದೂರ ಆಗಿರುತ್ತೆ. ನಿಮ್ಮಲ್ಲಿ ಯಾರಾದರೂ ಏನಾದರೂ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಏನಾದರೂ ಒಂದು ಕಥೆಗಳನ್ನು ಅಥವಾ ಅವರ ವಿಷಯಗಳನ್ನು ಹೇಳಿದರೆ, ಎಸ್ ಮೇ ಬಿ ಇಟ್ಸ್ ರೈಟ್, ಸತ್ಯತೆ ಇರಬಹುದು. ಬಟ್ ಆ ಸತ್ಯತೆಯನ್ನು ಯಾವತ್ತೂ ವೆರಿಫೈ ಮಾಡ್ಬೋದು. ಇನ್ನೊಬ್ಬರ ಒಂದು ಕಥೆಯನ್ನು ಕೂಡ ನಾವು ಒಂದು ಸ್ವಲ್ಪ ಇಫ್ ಇಟ್ ಪಾಸಿಬಲ್ ಡೈರೆಕ್ಟ್ಲಿ ಕೇಳಬಹುದು ಅಥವಾ ಇಂಡೈರೆಕ್ಟ್ ವೇಯಲ್ಲಿ ಅದನ್ನು ಒಂದು ವೆರಿಫೈ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಹಾನುಭೂತಿ ಪಡಿಬೇಕು ಹೇಳುವಂಥ ಉದ್ದೇಶದಿಂದ ಒಂದು ವೈಫ್ ಆ್ಯಕ್ಚುಲಿ ತುಂಬ ಬೇಜಾರಲ್ಲಿ ನನ್ನ ಹತ್ರ ಮಾತಾಡಿದರು. ನಾನು ಹೌದಾ, ಓಕೆ ನೋಡೋಣ, ನಾನು ಇದರ ರಿಲೇಟೆಡಲ್ಲಿ ಅವರಲ್ಲಿ ಮಾತಾಡ್ತೀನಿ ಅಂತ ಹೇಳಿಕೊಂಡು ಸೆಕೆಂಡ್ ಪರ್ಸನಲ್ಲಿ ಅವರ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ, ಆ ಒಪೋಸಿಟಲ್ಲಿರುವಂಥ ವ್ಯಕ್ತಿ ನನಗೇನು ಹೇಳಿದ್ರು ಅಂದರೆ, ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಹೋಗೋದಿಲ್ಲ, ಒಂದಿಷ್ಟು ಫೋನ್ ರೆಕಾರ್ಡಿಂಗ್ಸ್ಗಳನ್ನು ನಿಮಗೆ ಕೇಳಿಸ್ತೇನೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಸತ್ಯತೆ ಏನು ಅಂತ. ಸೊ ಅವರು ರೆಕಾರ್ಡಿಂಗನ್ನು ನನಗೆ ಕಳಿಸ್ತಾರೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ನನ್ನಲ್ಲಿ ತುಂಬ ಕೂಗಿಕೊಂಡು ಕೆಲವು ವಿಚಾರಗಳನ್ನು ಏನು ಮಾತಾಡಿದ್ರು ಅದೆಲ್ಲವೂ ಕೂಡ ಕುಕ್ಡ್ ಅಪ್ ಸ್ಟೋರಿ ಆಗಿತ್ತು. ಓಕೆ, ಕೆಲವರು ಅಟೆನ್ಷನ್ ಪಡೆದುಕೊಳ್ಬೇಕು ಹೇಳುವಂಥ ಉದ್ದೇಶದಿಂದ ಕೆಲವರು ಈ ರೀತಿಯ ಸುಳ್ಳು ಕಥೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ವೇ ಏನು ಅಂತ ಹೇಳಿದರೆ, ಅವರು ಹೇಳುವಂಥದ್ದು ಸತ್ಯತೆ ಆಗಿರುತ್ತೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿಕೊಂಡು ನಂಬೋದೇ ಕಷ್ಟ ಆಗಿದೆ. ಯಾವುದು ಸುಣ್ಣ ಯಾವುದು ಹಾಲು ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ. ಆ ರೀತಿಯ ಒಂದು ಸೊಸೈಟಿ ಇವಾಗ ಕ್ರಿಯೇಟ್ ಆಗಿ ಹೋಗಿದೆ. ಸೊ ಯಾವುದಕ್ಕೂ ಯಾರೇ ನಿಮ್ಮಲ್ಲಿ ಯಾವುದೇ ಕಥೆಗಳನ್ನು ಹೇಳಿದರೂ ಕೂಡ ಸೆಕೆಂಡ್ ಸೈಡ್ ಆಫ್ ಸ್ಟೋರಿ ಕೇಳಲೇಬೇಕು. ಕೇಳಿಲ್ಲ ಅಂತ ಹೇಳಿದರೆ ಅದು ನಿಮ್ಮಿಂದ ಆಗಿರುವಂಥ ತಪ್ಪಾಗಿರುತ್ತೆ. ಸೊ ಈ ಒಂದು ಮಾತಿನ ಜೊತೆಗೆ ಇವತ್ತಿನ ಒಂದು ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.